ಮೊದಲ ದಿನದ ಎಲ್ಲಾ ಶೋಗಳ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿವೆ. ರಿಲೀಸ್ ನಲ್ಲಿ ದಾಖಲೆ ಬರೆದ ಕಾಂತಾರ 1 ಸಿನಿಮಾ ವೇಗವಾಗಿ ಟಿಕೆಟ್ ಖರೀದಿಸಲ್ಪಡ್ತಾ ಇದೆ. ಮೊದಲ ದಿನವೇ ಕಾಂತಾರ 1 ನೋಡೋದಕ್ಕೆ ಎಲ್ಲೆಡೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಸಿನಿಮಾ ರಿಲೀಸ್ ಆಗಿದೆ, ಇದಕ್ಕೆ ಟಿಕೆಟ್ ಸಿಗ್ಲಪ್ಪ ಅಂತ ಹೇಳಿ ಜನ ಮುಗಿಬೀಳ್ತಾ ಇದ್ದಾರೆ. ಹೊಂಬಾಳೆ ಫಿಲಿಮ್ಸ್ ನಿರ್ಮಾಣದ ಬಹು ನಿರೀಕ್ಷಿತ ಕಾಂತಾರ ಸಿನಿಮಾ ರಾಜ್ಯಾದ್ಯಂತ ಕಾಂತಾರ 1 ರಿಲೀಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಭರ್ಜರಿಯಾಗಿ ಸಿನಿಮಾ ಕಟ್ಔಟ್ಸ್ ಗಳು ಕೂಡ ರೆಡಿ ಆಗಿದೆ. ಬೆಂಗಳೂರಿನಲ್ಲಿ ರಾರಾಜಿಸ್ತಾ ಇದ್ದಾವೆ ಕಾಂತಾರ 1 ಕಟ್ಔಟ್ಸ್. ಚಿತ್ರಮಂದಿರಗಳ ಬಳಿ ತಲೆ ಎತ್ತಿದಾವೆ ಬೃಹತ್ ಕಟ್ಔಟ್ಗಳು. ಬೆಂಗಳೂರು, ಮೈಸೂರು ಸೇರಿ ಎಲ್ಲೆಡೆ ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಿನಿಮಾ ಅಲ್ಲ, ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಸಿನಿಮಾವನ್ನ. ಈ ರೀತಿಯಾದಂತಹ ಸಿನಿಮಾವನ್ನು ಹಬ್ಬವಾಗಿ ಆಚರಣೆ ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಕನ್ನಡಿಗರು ಮಾಡಿರುವಂತಹ ಪುಣ್ಯ, ಮತ್ತೆ ಈ ನೆಲದಲ್ಲಿ ಹುಟ್ಟಿರೋದಕ್ಕೆ ನಿಜಕ್ಕೂ ಸಾರ್ಥಕ ಅಂತ ಹೇಳಿ ಸಾರ್ಥಕ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಮೋರ್ ಡೀಟೇಲ್ಸ್ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮತ್ತೆ ಕೀರ್ತಿ, ಕಾಂತಾರವನ್ನು ನೋಡೋದಕ್ಕೆ ಅಭಿಮಾನಿಗಳು ಮುಗಿಬೀಳ್ತಾ ಇದ್ದಾರೆ. ಸಿನಿಮಾ ಏನೋ ರಿಲೀಸ್ ಆಯ್ತು, ಇದೀಗ ಟಿಕೆಟ್ ಬೇಕಪ್ಪ ಅಂತ ಹೇಳಿ ಮುಗಿಬೀಳ್ತಾ ಇದ್ದಾರೆ. ರಜಾ ಇದೆ, ಸೊ ಸಾಲು ಸಾಲು ರಜಾ ಇರುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ನೋಡಬೇಕು, ಬಟ್ ಟಿಕೆಟ್ ಸಿಗ್ತಾ ಇಲ್ಲ. ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ, ಮತ್ತೆ ಕಾಂತಾರಾಗೆ ಮತ್ತೆ ಕಾಂತಾರ 1ಗೂ ಇರುವಂತಹ ಡಿಫರೆನ್ಸ್ ಏನು ಅಂತ ಹೇಳಿ. ಅಭಿಮಾನಿಗಳು ಇರಬಹುದು, ಪ್ರೇಕ್ಷಕರು ಇರಬಹುದು, ಕಾಂತಾರ ಸಿನಿಮಾವನ್ನ ಮೆಚ್ಚಿಕೊಂಡು ಇದನ್ನ ಹಿಟ್ ಮಾಡಿದ್ರು. ಅದ್ರ ಪರವಾಗಿ ಇದೀಗ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಿದೆ. ಇದಕ್ಕೂ ಸಹ ಅವರ ಒಂದು ಶುಭಾಶಯಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಸಹ ಸೆಲೆಬ್ರಿಟೀಸ್ ಇರಬಹುದು, ಮುಖ್ಯವಾಗಿ ರಿಷಬ್ ಶೆಟ್ಟಿ ಅವರು ಪಂಚಭಾಷೆಗಳಲ್ಲಿ ಅಥವಾ ಪರಭಾಷೆಗಳಲ್ಲಿ ತುಂಬಾ ಚೆನ್ನಾಗಿ ಕಾಂಟ್ಯಾಕ್ಟ್ ಇಟ್ಕೊಂಡಿರುವಂತದ್ದು. ಪರಭಾಷೆಯಲ್ಲಿ ಈಗ ಜೂನಿಯರ್ NTR ಅವರು ಕೂಡ ಅವ್ರಿಗೆ ಬಂದು ಸಾಥ್ನ ಕೊಟ್ಟಿದ್ರು. ಜೊತೆಗೆ ಒಂದಷ್ಟು ವಿವಾದ ಕೂಡ ಆಯ್ತು. ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲು ಒಂದಷ್ಟು ದುರಂತಗಳ ಆಯ್ತು. ಅದು ಎಲ್ಲ ಅಡೆತಡೆ ಇದ್ರೂ ಸಹ ಸಿನಿಮಾ ರಿಲೀಸ್ ವೇಳೆಯೂ ಸಹ ಒಂದಷ್ಟು ವಿವಾದಗಳಾಯ್ತು. ನೀವು ಸಹ ಗಮನಿಸಿರಬಹುದು. ಪವನ್ ಕಲ್ಯಾಣ್ ಅವರು ಸಪೋರ್ಟ್ ಮಾಡಿದ್ರು. ಎಲ್ಲೋ ಸಿನಿಮಾದ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಿದ್ದಾರೆ, ತೆಲುಗುದಲ್ಲಿ ನಾವು ಇದಕ್ಕೆ ಒಪ್ಪೋದಿಲ್ಲ, ನಮ್ಮ ಟಿಕೆಟ್ ಪ್ರೈಸ್ ಯಾವತ್ತಿದ್ರು ಇಷ್ಟೇ ಇರ್ಬೇಕು ಅನ್ನುವಂಥದ್ದು ಆ ಕಡೆ ಒಂದು ಮಾತು ಬಂದಿತ್ತು. ಜೊತೆಗೆ OG ಸಿನಿಮಾಗೆ ಕಾಂಪಿಟ್ ಅನ್ನುವಂಥದ್ದು ಮಾತುಗಳು ಬಂದಾಗ ಪವನ್ ಕಲ್ಯಾಣ್ ಅವರೇ ಸ್ವತಃ ಮುಂದೆ ನಿಂತು ಅವರು ಒಂದು ಮಾತನ್ನ ಹೇಳಿದ್ರು. ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿರುವಂತಹ ಸುದೀಪ್ ಅವರು ಇರಬಹುದು, ಪ್ರತಿಯೊಬ್ರು ನಮ್ಮ ಸಿನಿಮಾಗಳಿಗೆ, ನಮ್ಮ ತೆಲುಗು ಸಿನಿಮಾ ಏನಾದ್ರೂ ಕರ್ನಾಟಕದಲ್ಲಿ ರಿಲೀಸ್ ಆದ್ರೆ ಅಲ್ಲಿ ಸಪೋರ್ಟ್ ಕೊಡ್ತಾರೆ. ಅದೇ ರೀತಿನಲ್ಲಿ ನಮ್ಮ ಕನ್ನಡ ಸ್ಟಾರ್ ಸಿನಿಮಾಗಳು ಏನಾದ್ರು ತೆಲುಗುದಲ್ಲಿ ರಿಲೀಸ್ ಆದ್ರೆ ನಾವು ಕೂಡ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಅವ್ರೆಲ್ಲವನ್ನು ಹೇಳಿ ಅಲ್ಲಿಗೆ ವಿವಾದಕ್ಕೆ ಫುಲ್ ಸ್ಟಾಪ್ ನ ಇಟ್ಟಿದ್ರು. ಇನ್ನು ಮುಖ್ಯವಾಗಿ ನೀವಾಗ್ಲೇ ಹೇಳ್ತಿದ್ರಿ ಕಾಂತಾರ ಸಿನಿಮಾದಲ್ಲಿ ಪಾತ್ರಗಳ ಬಗ್ಗೆ, ರಾಕೇಶ್ ಪೂಜಾರಿ ಅವರ ಪಾತ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಒಂದು ದುರಂತದಲ್ಲಿ ಅವರ ಸಾವಾಯ್ತು, ಆದ್ರೆ ಮೆಚ್ಕೊಳ್ಳೇಬೇಕು ಅವರ ಪಾತ್ರವನ್ನ. ಆ ರೀತಿಯ ಒಂದು ಪಾತ್ರಕ್ಕೆ ಚೂಸ್ ಮಾಡಿದ್ದಾರೆ ಕಾಂತಾರ ಚಿತ್ರತಂಡದವರು. ಆ ಪಾತ್ರವನ್ನ ಏನಾದ್ರೂ ಅವರ ಮನೆಯವರು, ಕುಟುಂಬಸ್ಥರು ಏನಾದ್ರು ನೋಡಿದ್ರೆ ಖಂಡಿತವಾಗ್ಲೂ ಬಹುಶಃ ಇವತ್ತೇನಾದ್ರೂ ರಾಕೇಶ್ ಪೂಜಾರಿ ಅವ್ರು ಏನಾದ್ರು ಬದುಕಿದ್ರೆ ಮುಂದಿನ ದಿನಗಳಲ್ಲಿರ್ಬಹುದು, ಮುಂದಿನ ಪ್ರಾಜೆಕ್ಟ್ಸ್ ಅವರಿಗೆ ತುಂಬಾ ಒಂದು ಮೈಲೇಜ್ ಸಿಕ್ತಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂತಾರದಲ್ಲಿ ಕೊಟ್ಟಿರುವಂತಹ ಅವರ ಪಾತ್ರ, ಆ ಡ್ಯೂರೇಷನ್ ಇರ್ಬಹುದು, ಎಲ್ಲೂ ಸಹ ಕಟ್ ಮಾಡಿಲ್ಲ ಅನ್ನುವಂಥದ್ದನ್ನ ಎಲ್ಲೋ ತಿಳಿದು ಬರ್ತಾ ಇದೆ. ಒಟ್ನಲ್ಲಿ ಅಂದಾಜಿನ ಪ್ರಕಾರ 125 ಕೋಟಿ ಬಜೆಟ್ ನಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಫಸ್ಟ್ ಡೇ ಫಸ್ಟ್ ಕಲೆಕ್ಷನ್ ಹೇಗ್ ಬರುತ್ತೆ, ಫಸ್ಟ್ ಶೋ ಕಲೆಕ್ಷನ್ ಅನ್ನುವಂಥದ್ದು ಎಲ್ಲೋ ಒಂದಷ್ಟು ಸಿನಿಮಾ ಪಂಡಿತರು ಸಹ ಲೆಕ್ಕಾಚಾರ ಈಗಾಗಲೇ ಹಾಕ್ತಾ ಇದ್ದಾರೆ. ಇದರ ಪ್ರಿಡಿಕ್ಷನ್ ಯಾವ ರೀತಿ ಬರುತ್ತೆ ಅನ್ನುವಂಥದ್ದನ್ನು ಸಹ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.